ಮೂರನೇ ನೋಟಿಸ್ ಸರ್ವ್ ಆಗಿದೆ. ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ಇಬ್ಬರಿಗೂ ಕೂಡ ಮೂರನೇ ನೋಟಿಸನ್ನು SIT ನೀಡಿದ್ದಾರೆ. ಕೂಡಲೇ ವಿಚಾರಣೆಗೆ ಹಾಜರಾಗಬೇಕು ಅಂತಕ್ಕಂಥ ನೋಟಿಸ್ ಇದು. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ ದೇಶದಲ್ಲಿ ಇಲ್ಲ, ಆದರೂ ಕೂಡ ನೋಟಿಸ್ ಸರ್ವ್ ಆಗಿದೆ. ರೇವಣ್ಣ ಅವ್ರಿಗೂ ಕೂಡ ನೋಟಿಸ್ ಮೂರನೇ ಬಾರಿಗೆ ಕೊಟ್ಟಿದ್ದಾರೆ. ನಾವು ಪಬ್ಲಿಕ್ ಡೊಮೇನಿಗೆ ತಿಳಿಸೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ತಾವು ಕೂಡ ಅರ್ಥ ಮಾಡ್ಕೊಳ್ತೀರಿ ಅಂತ ಅಂದ್ಕೊಳ್ತೀನಿ. ಎರಡನೇ ಕೇಸು ಕೂಡ ರಿಜಿಸ್ಟರ್ ಆಗಿದೆ ಅನ್ನುವಂಥದ್ದು ಈಗಾಗಲೇ ತಮಗೂ ಎಲ್ಲ ಗೊತ್ತಾಗಿದೆ. ಅವರನ್ನು ಮ್ಯಾಜಿಸ್ಟ್ರೇಟ್ ಮುಂದೆನೇ ಸ್ಟೇಟ್ಮೆಂಟ್ ಕೊಡಿಸೋದಕ್ಕೆ ಅವರು ನಿನ್ನೆ ಎಲ್ಲ ಕ್ರಮ ತಗೊಂಡಿದ್ದಾರೆ. ಅನೇಕ ವಿಚಾರಗಳು ಕೂಡ ಮಾಹಿತಿಗಳು ಒಂದೊಂದಾಗಿ ಬರ್ತಾ ಇದೆ. ಅದೆಲ್ಲವನ್ನು SITನವರು ಎಕ್ಸಾಮಿನ್ ಮಾಡಿಕೊಂಡು ಇನ್ನೂ ಕೆಲವರು ಮಹಿಳೆಯರು ಬಂದು ಸ್ಟೇಟ್ಮೆಂಟ್ಗಳು ಕೊಡಬೇಕು ಅನ್ನೋದು ಇದೆ. ಅದು ಆಗೋವರೆಗೂ ನಾವು ಅದನ್ನು ಹೇಳಕ್ಕೆ ಬರೋದಿಲ್ಲ. ಎಲ್ಲ 24 ಅವರ್ಸಲ್ಲಿ ಆಗಬೇಕು ಅಂತ ಕಾನೂನಲ್ಲಿರೋದು. ಅದನ್ನು ಕೊಟ್ಟಿದ್ದೀವಿ ಮತ್ತು 1 more ನೋಟಿಸ್ ಕೊಟ್ಟಿದ್ದೀವಿ. ಈಗ ಅದು 24 ಅವರ್ಸ್, ಫರ್ದರ್ 24 ಅವರ್ಸ್ ಆಗುತ್ತೆ. ಅಷ್ಟರೊಳಗಡೆ ಬರಲಿಲ್ಲ ಅಂತಂದರೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಸರ್, ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಸಂತ್ರಸ್ತರು ಬರ್ತಾರೆ ಅನ್ನೋದು ಅನ್ಸುತ್ತೆ ಸರ್. ಬರ್ತಾರೆ ಅಂತ ಅನಿಸುತ್ತೆ ನಮಗೆ. ಬರ್ತಾರೆ ಅಂತ ಹೇಳಿಕೆಗಳು ಕೊಡ್ತಾರೆ, ಮುಂದೆ ಬಂದು ನಮಗೆ ಅವರು ಪ್ರೆಸೆಂಟ್ ಆಗ್ತಾರೆ, ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ. ಯಾಕೆಂದರೆ ಬರ್ತಾ 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 ಇದು ಕೇಸ್ ಕಾಂಪ್ಲಿಕೇಟು ಆಗುತ್ತೆ ಮತ್ತು ಭಾಳ ಒಂದು ರೀತಿಯಲ್ಲಿ ಹೆಚ್ಚು ಜನರನ್ನ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ ಅಂದ್ಕೊಳ್ತೀವಿ. ಇಲ್ಲ, ನಮಗೆ ಸಿಕ್ಕಿರೋ ಟಿಕೆಟ್ ಪ್ರಕಾರ ಜರ್ಮನಿಗೆ ಹೋಗಿದ್ದಾರೆ ಅಂತ. ಈಗ ನಾವು ಜರ್ಮನಿಯಲ್ಲಿ ವೆರಿಫಿಕೇಷನ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಅದು ನಮ್ಮ ಇದರಲ್ಲಿ ಬರೋದಿಲ್ಲ, ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ನಾವೇನಪ್ಪ ಮಾಡ್ಬೋದು ಅಂದರೆ ಇಲ್ಲಿಂದ ನಾವು ಯಾರನ್ನಾದರೂ ಕಳಿಸಿ ಅವ್ರನ್ನ ಅಲ್ಲಿಂದ ಸೆಕ್ಯೂರ್ ಮಾಡ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ಬೋದು. ಅದು ನೆಕ್ಸ್ಟ್ ಫೇಸ್ನಲ್ಲಿ ಆಗ್ತದೆ, ಈಗ ಅದನ್ನು ಮಾಡೋಕ್ಕೆ ಹೋಗಲ್ಲ. ಹಾಗಾದರೆ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಎರಡೂ ನೋಟಿಸ್ಗೂ ಕೂಡ ಅವರು ಉತ್ತರವನ್ನು ಕೂಡ ಕೊಟ್ಟಿಲ್ಲ, ಹಾಗೆಯೇ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಹಾಗಾಗಿ ಮೂರನೇ ನೋಟಿಸ್, ಒಂದು ನೋಟಿಸ್ಗೆ 24 ಅವರ್ಸ್ ಟೈಮ್ ಇರುತ್ತೆ. ಒಂದು ಸರ್ತಿ ನೋಟಿಸ್ ಕೊಟ್ಟರೆ ಮುಂದಿನ 24 ಗಂಟೆಯ ಒಳಗಾಗಿ ಹಾಜರಾಗಿ ಅಂತ. ಮೂರನೇ ನೋಟಿಸ್ಗೂ ಕೂಡ ಅವರು ಉತ್ತರವನ್ನು ಕೊಡದೇನೆ ಅಥವಾ ವಿಚಾರಣೆಗೆ ಹಾಜರಾಗದೇ ಇದ್ದರೆ ಮುಂದಿನ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಅಂತಕ್ಕಂಥದ್ದನ್ನು SIT ನಿರ್ಧಾರ ಮಾಡುತ್ತೆ. ಅದನ್ನೇ ಬಹಳ ಸ್ಪಷ್ಟವಾಗಿ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿರೋದು.